ಲೆಕ್ಕವಿಲ್ಲ. ಇನ್ನೊಮ್ಮೆ ತಪ್ಪು ಮಾಡದ ಹಾಗೆ ಇರಿಸಯ್ಯ ತಂದೆ ಚೆನ್ನಮಲ್ಲಿಕಾರ್ಜುನ ಎಂಬಂತೆ ಈ ನಾಡಿನ ಶ್ರೇಷ್ಠ ಜಗತ್ತಿಗೆ ಅಕ್ಕ ಎನಿಸಿದಂತಹ ಅಕ್ಕ ಮಹಾದೇವಿಯ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಇಂದು ಈ ಒಂದು ಭವ್ಯ ವೇದಿಕೆ ಈ ಇಂಗ್ಲೇಶ್ವರ ನಾಡಿನ ಶಿಲಾಮಂಟಪದ ಕರ್ತೃಗಳಾದಂತಹ ಶ್ರೀ ಮಂತ್ರಿಗಳಾದಂತಹ ಚನ್ನಬಸವದೇವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಿರಂತರವಾಗಿ 2 ದಿನದ ಒಂದು ಕಾರ್ಯಕ್ರಮ ಈ ಒಂದು ಇಂಗ್ಲೇಶ್ವರ ನಾಡಿನಲ್ಲಿ ನಡೆದು ಬಂದಿದೆ. ಈ ನಾಡಿಗೆ ಒಂದು ತನ್ನದೇ ಆದಂತಹ ಒಂದು ವೈಶಿಷ್ಟ್ಯತೆ ಇದೆ. ಯಾಕೆಂದ್ರೆ ಬಸವನಾಡಿನ ಒಂದು ದಿವ್ಯ ಪ್ರಭೆ ಈ ನಾಡಿನಲ್ಲಿ ಜನಿಸಿದ ಕಾರಣ ಈ ನಾಡಿಗೆ ಒಂದು ವಿಶೇಷ ಹೆಸರು, ಈ ಜಗತ್ತು ಗುರುತಿಸುವಂತಹ ಹೆಸರು ಈ ಇಂಗ್ಲೇಶ್ವರಗೆ ಇದೆ. ಬಸವನಾಡಿನ ಒಂದು ಶ್ರೇಷ್ಠ ಹೆಸರು ಇಲ್ಲಿ ಮೂಡಿ ಬರುತ್ತದೆ. ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದಂತಹ ಮಾತೋಶ್ರೀ ದ್ರಾಕ್ಷಾಯಣಿ ಅಮ್ಮನವರು ಉದ್ಘಾಟನಾ ಪರ ನುಡಿತಾ ಅವರು ಮಹಿಳಾ ಸಬಲೀಕರಣದ ಬಗ್ಗೆ ಹೇಳಿದರು. ಮಹಿಳೆ ಕೃಷಿಯೊಳಗೆ ತೊಡಗಿ ಜಗತ್ತಿಗೆ ತನ್ನ ಕಾಯಕವನ್ನು ತೋರಿಸ್ತಿದ್ದಾಳ. ಮಹಿಳೆ ಅಬಲೆ ಅಲ್ಲ, ಅವಳು ಸಬಲೆ ಅಂತ ಹೇಳಿದರು. ಜೊತೆಗೆ ಈ ವೇದಿಕೆಯ ಮೇಲೆ ಎಲ್ಲ ಪರಮ ಪೂಜ್ಯರ ಪಾದಾರಂಭಗಳಲ್ಲಿ ನಾನು ಮೊದಲು ಕೊಡಮಾಟ್ಟು ನಂತರ ಈ ಉಪನ್ಯಾಸದ ವಿಷಯಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬಯಸ್ತಾ ಇದ್ದೇನೆ. ಮೊದಲನೇದಾಗಿ ಉಪನ್ಯಾಸ ನೀಡಿದಂತಹ ಸುಖದೇವಿ ಅಲ್ಬಾಳ್ ಮೇಡಮ್ ಅವರು ಈ ಇಂಗ್ಲೇಶ್ವರ ಗ್ರಾಮದ ಮಠಪತಿ ಕುಟುಂಬದ ಸೊಸೆ. ಅವರಿಗೆ ಅವಕಾಶ ಕೊಟ್ಟು ಅವರನ್ನ ಗುರುತಿಸುವಂತ ಕೆಲಸ ಯಾರು ಮಾಡ್ಯಾರ ಅಂದ್ರೆ ಜಿಲ್ಲಾ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾಗ ಇಲ್ಲಿ ಸಾಕಷ್ಟು ಮಹಿಳೆಯರನ್ನ ಗುರುತಿಸುವಂತ ಕಾರ್ಯ ಯಾರು ಮಾಡ್ಯಾರ ಅಂದ್ರೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ಹಸೀನ್ ವಾಲಿಕರ್ ಅವರು. ಯಾಕ ಎಲ್ಲ ಮಹಿಳೆಯರು ಮನೆಯೊಳಗೆ ಇದ್ದು ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಿದ್ರು. ಅವರಿಗೆ ಒಂದು ಅನುಭವ ಮಂಟಪವನ್ನು ಕೊಟ್ಟರು. ಅಂದ್ರ 12ನೇ ಶತಮಾನದ ಅಕ್ಕ ಮಹಾದೇವಿಯ ಜೀವನ ಚರಿತ್ರೆಯನ್ನು ಹೇಳಿದ್ರು ಸುಖದೇವಿ ಮೇಡಮ್. ಆ ಅನುಭವ ಮಂಟಪದ ಅನುಭವವನ್ನ ನಮಗ ಈ ಒಂದು ಇಂಗ್ಲೇಶ್ವರ ಗ್ರಾಮ ನಮ್ಗ ತೋರಿಸ್ತು. ಯಾಕಂದ್ರೆ ಇಂಥ ಒಂದು ಅನುಭವ ಆಗ್ಬೇಕಾದ್ರೆ ಸಾಮಾನ್ಯ ಅಲ್ಲ. ಇಲ್ಲೆಲ್ಲ ಮಹಿಳಾ ಸಮಾವೇಶ, ಇದು ಪ್ರಥಮ ಗೋಷ್ಠಿ ಮಹಿಳೆಯರಿಗಾಗಿ ಮೀಸಲು. ಯಾಕ ಅಂದು ಮಹಿಳೆಯರಿಗಾಗಿ ಒಂದು ಅನುಭವ ಮಂಟಪದಲ್ಲಿ ನೀಡಿದಂತಹ ಒಂದು ಸ್ಥಾನಮಾನವನ್ನು ಇಂದು ನಮಗೆ ಕೂಡ ಈ ಇಂಗ್ಲೇಶ್ವರದವರು ಹಾಗೂ ತಾಲೂಕಾ ಮತ್ತು ಜಿಲ್ಲಾ ಸಾಹಿತ್ಯ ಶರಣ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನವರು ನೀಡಿದಾಗ ಅವರಿಗೆ ನಾವೆಲ್ಲ ಮಹಿಳೆಯರ ಪರವಾಗಿ ಅನಂತ ಅನಂತ ಶರಣ ಸಮರ್ಪಣೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೊಬ್ಬರು ಉಪನ್ಯಾಸ ಮಾಡಿದ್ರು ರೋಹಿಣಿ ಜತ್ತಿ ಮೇಡಮ್ ಅವರು. ಮಹಿಳಾ ಸಬಲೀಕರಣದ ಬಗ್ಗೆ ಅವರು ಸಾಕಷ್ಟು ವಿಷಯಗಳನ್ನು ಹೇಳಿದರು. ಮಹಿಳೆ ಮತ್ತು ಪುರುಷ ಅಂದ್ರೆ ಒಂದೇ ನಾಣ್ಯದ 2 ಮುಖಗಳಿದ್ದಂತ. ಅಂದ್ರೆ ಒಂದು ನಾಣ್ಯಕ್ಕೆ 2 ಮುಖಗಳು ಎಷ್ಟು ಮುಖ್ಯನೋ ಅಷ್ಟೇ ಸಂಸಾರಕ್ಕೆ 2 ಮುಖ್ಯ. ಅಂದ್ರೆ ಸ್ತ್ರೀ ಮತ್ತು ಪುರುಷ ಇಬ್ಬರಿಗೂ ಸಮಭಾವವಾಗಿ ಇದ್ದಾಗ ಆ ಕುಟುಂಬ ಸಮೃದ್ಧಿ ಆಗ್ತಕ್ಕಂತ ಹೇಳಿದ್ರು. ಜೊತೆಗೆ ಮಹಿಳೆಗೆ ಶಿಕ್ಷಣ ನೀಡಿ ಅಂತ ಹೇಳಿದರು. ಅನಂತರ ಮಾತೃತ್ವ, ಕರ್ತೃತ್ವ ಮತ್ತು ನೇತೃತ್ವದ ಶಕ್ತಿಯ ಬಗ್ಗೆ ಅವರು ಸವಿಸ್ತಾರವಾಗಿ ವಿವರಿಸಿದರು. ಈ ಒಂದು ಕಾರ್ಯ